ಫೈನಲಿ ಲುಕ್ ನೋಡಿ ಈ ಥರ ಬಂತು. ಯಾವ ಥರ ಕಾಣಿಸ್ತದೆ ಅಂತ ನೀವೇ ನೋಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನು ಆಲ್ರೆಡಿ ಒಂದು ಸ್ಯಾರಿ ಹಾಕ್ಕೊಂಡು ಯಾವ ರೀತಿ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸಿದ್ದೀನಿ. ಬಟ್ ಕೆಲವೊಬ್ಬರು ಕ್ರೀಮ್ನ ಕರೆಕ್ಟಾಗಿ ತೋರಿಸಿಲ್ಲ, ನೀವು ಅದನ್ನೇ ಹಾಕಿದ್ರಿ ಅಂತ ಏನು ಗ್ಯಾರಂಟಿ ಅಂತಾರಲ್ಲ, ಒಂದು ಸ್ವಲ್ಪ ಕಮೆಂಟ್ಸ್ ಮಾಡಿದರು. ಆದ್ದರಿಂದ ಇವತ್ತು ಕರೆಕ್ಟಾಗಿ ಆ ಕ್ರೀಮ್ನೇ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದ್ರ ಜೊತೆಗೆ ಬಟ್ಟೆಗಳು ಕೂಡ ಸೇಲ್ ಮಾಡ್ತೀನಿ ಅಂತ ಹೇಳಿದಲ್ವ, ಅದ್ರದ್ದು ಸ್ವಲ್ಪ ವೀಡಿಯೋಸ್ಗಳು ಮಾಡಬೇಕಿತ್ತು. ಅದರಿಂದ ಎರಡಕ್ಕೂ ಆಗುತ್ತೆ, ಹಾಗೆ ನಿಮಗೂ ಕೂಡ ಮೇಕಪ್ ತೋರಿಸೋಂಗೂ ಆಗುತ್ತೆ ಅಂತ ಸಿಂಪಲಾಗಿ ಇವತ್ತು ಮೇಕಪ್ ಮಾಡಿಕೊಂಡು ತೋರಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ಒಂದು ಸ್ವಲ್ಪ ಲ್ಯಾಕ್ಮೆ ಕ್ರೀಮು. ಆ ಕ್ರೀಮ್ ಯಾವುದು ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ಕೂಡ ನೋಡಿಲ್ಲ ಅನ್ನೋರು ನೋಡಿ. ಈ ರೀತಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಬ್ಬೊಬ್ಬರು ಹೇಳಿದ್ದಾರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ, ಯಾವಾಗ ಏನು ಮಾಡೋದು ಅಂತ. ಈ ಥರ ಫೇರ್ ಆ್ಯಂಡ್ ಲವ್ಲಿ ಮಿಕ್ಸ್ ಮಾಡಿ ಲ್ಯಾಕ್ಮೆ ಕ್ರೀಮ್ನ ಸ್ವಲ್ಪ ಹಾಕಬೇಕು, ಅಂದರೆ ಜಾಸ್ತಿ ಹಾಕ್ಬಾರ್ದು. ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಯಾವುದೇ ರೀತಿ ಅದು ಕಪ್ಪಾಗೋ ಥರ ಕಾಣಿಸೋದಿಲ್ಲ. ಹಾಗೆಯೇ ನೀವು ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದು ನಾಳೆ ಬೆಳಗ್ಗೆನೇ ಹೋಗಬೇಕು ಅಂತ ಅನ್ನುವಾಗ ಇವತ್ತು ನೈಟು ಯಾವ ರೀತಿ ಪ್ರಿಪೇರ್ ಆಗಬೇಕು, ಅವಾಗ ಬೆಳಗ್ಗೆ ಚೆನ್ನಾಗಿ ಕಾಣಿಸುತ್ತೆ ಫೇಸು, ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಮೇಕಪ್ ಜೊತೆಗೇ ಕೆಲವೊಂದು ಟಿಪ್ಸ್ಗಳು ಕೂಡ ಕೊಡ್ತೀನಿ, ಹೇರ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಫೇಸ್ ಬಗ್ಗೆ ಆಗಿರ್ಬೋದು. ಅಂದರೆ ಹೇರು ಉದ್ದ ಆಗಬೇಕು ಅಂತಂದರೆ ಕೆಲವೊಬ್ಬರು ಏನು ಮಾಡಬೇಕು ಅಂತ ಕೇಳಿದರೆ, ಇನ್ನು ಕೆಲವೊಬ್ಬರು ಹೇರೇನೋ ಉದ್ದ ಆಗುತ್ತೆ ಅಕ್ಕ, ಬಟ್ ಏರ್ ಫಾಲ್ ಜಾಸ್ತಿ ಆಗ್ತಿದೆ ಅಂತ ಕೆಲವೊಬ್ಬರು ಕೇಳಿದ್ದಾರೆ. ಎಲ್ಲದಕ್ಕೂ ಕೂಡ ಒಂದು ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ, ಬಟ್ ಅದನ್ನು ರಿಯಲಾಗಿ ಮಾಡಿ ತೋರಿಸ್ಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಅದನ್ನು ನಾನು ಮಾಡಿ ಇಟ್ಕೊಂಡಿರೋದು ವೀಡಿಯೋ ನಾನು ನಿಜವಾಗ್ಲೂ ಇಲ್ಲ, ನಾನು ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಮಾಡುವಾಗ ವೀಡಿಯೋ ತೊಗೊಂಡಿಲ್ಲ, ಅದರಿಂದ ಅದು ವೀಡಿಯೋ ಇಲ್ಲ. ಮತ್ತು ಇವಾಗ ಹೊಸದಾಗಿ ಅದು ಎಣ್ಣೆ ಒಂದು ಸ್ವಲ್ಪ ಇದೆ, ಖಾಲಿಯಾಗಿ ಟೈಮಲ್ಲಿ ತೊಗೊಂಬಂದು ಮಾಡುವಾಗ ಅದ್ರ ವೀಡಿಯೋನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ. ನನ್ನ ಮಗಳಿಗೆ ಊಟ ತಿನ್ನಿಸ್ಕೊಂಡೇ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸೌಂಡ್ ಆಗ್ತಾನೇ ಇದೆ, ಏನೂ ಅಂದ್ಕೋಬೇಡಿ. ಈ ರೀತಿ ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅಂದರೆ ಬ್ಲೆಂಡರ್ ಯೂಸ್ ಮಾಡೋರು ಕೂಡ ಮಾಡ್ಬೋದು, ಬಟ್ ನಾನು ಕೈಯಲ್ಲೇ ಮಾಡ್ಕೋತೀನಿ ನೋಡಿ. ನಾನು ಡ್ರೆಸ್ಗೂ ಅಷ್ಟೇ, ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ಅಥವಾ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ನಾನು ಈ ಥರ ಸ್ವಲ್ಪ ರೆಡಿ ಆಗೋದು. ಇಲ್ಲಾಂದರೆ ಫೇರ್ ಆ್ಯಂಡ್ ಲವ್ಲಿ ಒಂದೇ ಹಾಕ್ತೀನಿ ಮನೇಲಿ. ನೆಕ್ಸ್ಟು ಲ್ಯಾಕ್ಮಿ ಪೌಡ್ರು, ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಯಾವುದು ಅಂತ ಹೇಳಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೇನಾದರೂ ಏರ್ ಫಾಲ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ಎಣ್ಣೆ ಹಾಕುವಾಗ ಸ್ವಲ್ಪ ಕೈ ಎಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಾಕಬೇಕು. ಕೆಲವೊಬ್ಬರು ಮಾಮೂಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ, ಇನ್ನು ಕೆಲವೊಬ್ಬರು ಕೊಬ್ಬರಿ ಎಣ್ಣೆನ ಗಾಣದಿಂದನೇ ಮಾಡಿಸ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ಆಯುರ್ವೇದಿಕ್ ಪ್ಯಾರಾಶೂಟ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾರೆ. ನಾನು ಕೂಡ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ, ಬಟ್ ಯಾವ ಥರ ಅಂದರೆ ಪ್ಯಾರಾಶೂಟ್ ಆಯುರ್ವೇದಿಕ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಅದನ್ನು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ವೀಕ್ಗೆ ಒಂದ್ಸಲಿ ಆ ಎಣ್ಣೆನ ಯೂಸ್ ಮಾಡಿದ್ರೆ ಇನ್ನು ವೀಕಲ್ಲಿ 2 ಡೇಸು ಸಾಸಿವೆ ಎಣ್ಣೆ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಆ ಒಂದು ಎಣ್ಣೆನ ಯೂಸ್ ಮಾಡ್ತೀನಿ. ಸಾಸಿವೆ ಎಣ್ಣೆ ಬದಲು ನೀವು ಕೊಬ್ಬರಿ ಎಣ್ಣೆನೇ ಹಾಕಿ ಅದ್ರ ಜೊತೆಗೆ ಕಾರಂಜಿ ಅಂತ ಹೇಳಿದ್ದೀನಿ ಅಲ್ವಾ, ಅಂದರೆ ಕರಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಅಷ್ಟೇ ಸ್ವಲ್ಪನೇ ಹಾಕಬೇಕು ಕ್ವಾಂಟಿಟಿ. ನೀವು ಅದನ್ನು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆಯೇ ನೋಡಿ, ಚಿಕ್ಕದೊಂದು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ. ಅಂದರೆ ಸ್ಯಾರಿಗೆಲ್ಲ ಒಂದು ಸ್ವಲ್ಪ ದೊಡ್ಡದು ಸ್ಟಿಕ್ಕರ್ನ ಹಾಕೋತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಡ್ರೆಸ್ಗೆಲ್ಲ ಚಿಕ್ಕದು ಇಡ್ತೀನಿ. ಹಾಗೆ ಲಿಪ್ಸ್ಟಿಕ್ನೇ ಸ್ವಲ್ಪ ಕಣ್ಣು ಮೇಲೂ ಕೂಡ ಸ್ವಲ್ಪ ಹಾಕೋತೀನಿ ಅಂತ ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಅಷ್ಟೇ ನಾನು ರೆಡಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಕೂಡ ಅಷ್ಟೇ, ನಾಳೆ ಒಂದು ಫಂಕ್ಷನ್ ಇದೆ ಅಂತ ಏನಾದರೂ ಹೇಳಿದ್ರೆ ಇವತ್ತು ನೈಟೇ ಎಗ್ ವೈಟ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪನೇ ಕಡಲೆ ಹಿಟ್ಟನ್ನ ಹಾಕಬೇಕು. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಅದರಿಂದ ಯಾವುದೇ ರಿಸಲ್ಟು ಸಿಗೋಲ್ಲ ನಿಮಗೆ. ಎಗ್ ವೈಟ್ಗೆ ಒಂದು ಸ್ವಲ್ಪ ಚಿಟಿಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ಅಪ್ಲೈ ಮಾಡಿ ಸ್ವಲ್ಪ ಅದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೀವು ಕೆಳಗಡೆ ಪೋರ್ಷನಿಂದ ಉದುರಿಸ್ತಾ ಬರಬೇಕು. ಅದನ್ನು ಮೇಲ್ಗಡೆ ಪೋರ್ಷನಿಂದ ಇದು ಮಾಡಬಾರ್ದು, ಕೆಳಗಡೆ ಪೋರ್ಷನಿಂದ ಉದುರಿಸ್ತಾ ಬಂದರೆ ಫೇಸಲ್ಲಿರೋಂಥ ಏರ್ ಕೂಡ ಹೋಗುತ್ತೆ, ಹಾಗೆಯೇ ಸ್ವಲ್ಪ ಗ್ಲೋನು ಕೂಡ ಬರುತ್ತೆ, ಸ್ಕಿನ್ನು ಬ್ರೈಟ್ನಿಂಗ್ ಕೂಡ ಆಗುತ್ತೆ. ಈ ಥರ ಮಾಡಿ ಮಾರ್ನೆಗೆ ನೀವು ಒಂದು ಕ್ರೀಮ್ನ ಕೂಡ ಯೂಸ್ ಮಾಡಬೇಕು. ಆ ಕ್ರೀಮ್ ಯಾವುದು ಅನ್ನೋದೇನಾದ್ರು ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ. ಬೆಳಗ್ಗೆ ಅಷ್ಟರಲ್ಲೇ ನಿಮ್ಮ ಫೇಸ್ ನಿಜವಾಗ್ಲೂ ಚೆನ್ನಾಗಿ ಗ್ಲೋ ಬಂದಿರುತ್ತೆ. ನೀವು ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದಾಗ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ನಾನು ಈ ಥರ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ನನ್ನ ವ್ಲಾಗಲ್ಲಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಮಾಡಿ. ನೋಡಿ, ಇಷ್ಟು ಶೈನಿಂಗಾಗಿ ನಿಮ್ಮ ಸ್ಕಿನ್ ಕಾಣಿಸ್ಬೇಕು ಅಂತಂದರೆ ನೀವು ಮೇಕಪ್ಪೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನನ್ನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಯಾವ ರೀತಿ ಮಾಡ್ಕೋತೀನಿ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದಾಗ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ.
ಇವತ್ತು ನನಗೆ ನನ್ನ ಮೇಕಪ್ ಬಗ್ಗೆ ಮಾತ್ರ ಈ ಒಂದು ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಕೆಲವೊಬ್ಬರು ಫೇಸ್ ವೈಟನಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳಿದ್ದಾರೆ. ಆ ಫೇಸ್ ವೈಟನಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ಬೋದು, ಬಟ್ ನಾನು ಯೂಸ್ ಮಾಡಿ ಅದನ್ನು ಕರೆಕ್ಟಾಗಿ ಇದೆಯಾ ಏನು ಅಂತ ನೋಡ್ಕೊಂಡು ತಾನು ತಿಳಿಸ್ಬೇಕು ಅಂತೇಳಿ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ. ನನಗೂ ಕೆಲವೊಂದು ಕ್ರೀಮ್ಗಳು ಗೊತ್ತಿದೆ, ಅದರಲ್ಲಿ ಕೆಲವೊಂದನ್ನು ಯೂಸ್ ಮಾಡಿ ನಾನು ಒಂದೊಂದು ಸಲ ಯೂಸ್ ಮಾಡಿ ಅದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ ಆಗಿದ್ದು, ಯಾವುದೇ ರೀತಿ ಅದು ಒಳ್ಳೆ ರಿಸಲ್ಟ್ ಅಂತೂ ಸಿಗೋಲ್ಲ. ಹಾಗೆಯೇ ಆವಾಗ ಅಟ್ ಎ ಟೈಮ್ ಸ್ವಲ್ಪ ಬ್ರೈಟ್ನೆಸ್ ಬರ್ಬೋದು ಅಷ್ಟೇ. ಆಮೇಲೆ ಅದು ಹೋಗ್ತಾ ಹೋಗ್ತಾ ಬೇರೆ ಥರ ಆಗಿಬಿಡುತ್ತೆ, ಫೇಸು ಚೆನ್ನಾಗಿರಲ್ಲ. ಹಾಗೆಯೇ ಒಂದು ಗುಂಡು ಸರಗಳ ಬಗ್ಗೆನೂ ಕೂಡ ಸುಮಾರು ವೀಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಒಂದು ಸರನೂ ಕೂಡ ನೀವು ನಾಗರು ಪೆಂಡೆಂಟಲ್ಲಿ ಮಾಡಿಸ್ಕೋಬೋದು. ನಾನು ಕೂಡ ವೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವೇ ಹೇಳಿ ಯಾವ ಥರ ಕಾಣಿಸ್ತಿದೆ ಅಂತ. ಈ ರೀತಿ ಸಿಂಪಲಾಗೆ ನಾನು ರೆಡಿ ಆಗೋದು. ಈ ಒಂದು ಸರನ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಇದನ್ನು ಸ್ಯಾರಿಗೆ ಮಾತ್ರ ವೇರ್ ಮಾಡೋದು, ಡ್ರೆಸ್ಗೆಲ್ಲ ನಾನು ಸಿಂಪಲಾಗೇ ಹಾಕೊಳ್ಳೋದು. ಚೆನ್ನಾಗಿ ಕಾಣಿಸಿದ್ದು ಏನೋ ನಾನು ತೊಗೊಳಗ್ಲಿಂದ ಹಾಕೊಂಡು ನೋಡಿರಲಿಲ್ಲ ಅಂತ ಸುಮ್ಮನೆ ಹಾಕ್ಕೊಂಡೆ. ಹಾಗೆ ಈ ರೀತಿ ಯಾವ ರೆಡಿ ಆಗ್ತೀನಿ ಅನ್ನೋದನ್ನು ಇವತ್ತು ಲಾಗಲ್ಲಿ ತೋರಿಸಿದ್ದೀನಿ ನೋಡಿ. ಹಾಗೆ ಆ 2 ಕ್ರೀಮ್ನ ಯೂಸ್ ಮಾಡಿದ್ದೀನಿ, ಅಂದರೆ ಫೇರ್ ಆ್ಯಂಡ್ ಲವ್ಲಿ ಮತ್ತು ಲ್ಯಾಕ್ಮಿ ಕ್ರೀಮು. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೌಡ್ರು. ನೋಡಿ ಫೇಸ್ ಎಷ್ಟು ಗ್ಲೋ ಆಗಿ ಹೆಂಗೆ ಕಾಣಿಸ್ತಿದೆ ಅಂತ. ನಾನು ಯಾವುದೇ ರೀತಿಯಾದ ಫಿಲ್ಟ್ರು ಆ ಥರ ಏನೂ ಹಾಕಿಲ್ಲ. ನೀವು ಅಷ್ಟೇ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಮನೇಲೇ ಸಿಗೋಂಥ ವಸ್ತುಲೇ ತುಂಬ ಚೆನ್ನಾಗಿ ನಿಮ್ಮ ಫೇಸ್ನ ಇದು ಮಾಡ್ಕೋಬೋದು. ಮಾಡಾಗೇ ನೀವು ಚೆನ್ನಾಗಿ ಕಾಣಿಸ್ಬೇಕು. ಹಾಗೆಯೇ ಮೇಕಪ್ಪು ನಾವು ಲ್ಯಾಕ್ಮಿ ಕ್ರೀಮು ಮಾಮೂಲಿ ನೀವು ಯೂಸ್ ಮಾಡಿದಾಗ ಅದು ನನಗೆ ಗೊತ್ತು ಊದು ಕಾಣಿಸುತ್ತೆ, ಇಲ್ಲಾಂದರೆ ಬ್ಲ್ಯಾಕಾಗಿ ಕಾಣಿಸುತ್ತೆ. ಆ ಥರ ಕಾಣಿಸ್ಬಾರ್ದು ಅಂದರೆ ನೀವು ಈ ಥರ ಒಂದು ಕ್ರೀಮ್ ಜೊತೆ ಫೇರ್ ಆ್ಯಂಡ್ ಲವ್ಲಿ ಜೊತೆ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಅಥವಾ ನೀವು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಕ್ರೀಮ್ನ ಯೂಸ್ ಮಾಡ್ತಿದ್ರೆ, ಅಂದರೆ ಡೈಲಿ ವೇರ್ಗೆ ಯೂಸ್ ಮಾಡ್ತಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಲ್ಯಾಕ್ಮಿ ಕ್ರೀಮ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಬ್ಲೆಂಡ್ ಮಾಡೋದು ಡಿಪೆಂಡ್ ಆಗಿರುತ್ತೆ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಚೆನ್ನಾಗಿ ಉಜ್ಜಿ ಎಲ್ಲ ಒರೆಸ್ಲಿಲ್ಲ ಅಂದರೆ ಫೇಸಲ್ಲಿ ಅದು ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸುತ್ತೆ. ನೋಡಿ ರೆಡಿ ಕೂಡ ಆಯಿತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ಹೇರ್ ಸ್ಟೈಲ್ ಕೂಡ ಮಾಡ್ಕೋಬೇಕು. ಹಾಗೆ ನನ್ನ ಹೇರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಫುಲ್ಲು ಗ್ರೋತ್ ಆಗಿದೆ ಅಂತ. ಇದನ್ನು ಕೂಡ ನಾನು ಟಿಪ್ಸ್ ಹೇಳಿದ್ದೀನಿ ಆಲ್ರೆಡಿ, ಬಟ್ ತುಂಬ ಜನ ಕೇಳ್ತಾನೆ ಇದ್ದೀರಾ. ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನಾನು ಟೈಮ್ ತೊಗೊಂಡು ವೀಡಿಯೋ ಮಾಡಿಕೊಡ್ತೀನಿ. ಏಕೆಂದರೆ ಇವಾಗ ಅದು ಆಯಿಲ್ ಕೂಡ ಸ್ವಲ್ಪ ಇದೆ. ಬೇಕಾದ್ರೆ ಅದು ಆಯಿಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಸಿಂಪಲಾಗಿ ಮೇಕಪ್ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಗೊತ್ತಿರೋಂಥ ವಿಚಾರನ ಮೇಕಪ್ ತೋರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಬಟ್ಟೆಗಳು ಕೂಡ ಬಂದಿದೆ, ಆದಷ್ಟು ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಇರುತ್ತೆ. ಯಾವುದೇ ರೀತಿಯಾದ ಮೋಸ ಅಂತೂ ಇರೋದಿಲ್ಲ. ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದೇ ಐಟಮ್ಗಳನ್ನ ಕೊಡ್ತಾ ಇರೋದು ನಾವು. ಅಂದರೆ ಆಲ್ರೆಡಿ ನಮ್ಮದು ಅಂಗಡಿ ಕೂಡ ಇತ್ತು, ಒಂದು 4 ವರ್ಷದಿಂದ ಅಂಗಡಿ ಕೂಡ ಮಾಡಿದ್ದೀನಿ. ಇವಾಗ ಮಗು ಇರೋದ್ರಿಂದ ನನಗೆ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಆದಷ್ಟು ಸಪೋರ್ಟ್ ಮಾಡಿ. ಇದಕ್ಕೂ ಕೂಡ ಕಲೆಕ್ಷನ್ಸ್ ಇರುತ್ತೆ. ಒಳ್ಳೊಳ್ಳೆ ಲೆಗಿನ್ಸು, ಆ್ಯಂಕಲ್ ಲೆಂತು, ಫುಲ್ ಲೆಂತು, ಹಾಗೆ ಫೆನ್ಸಿಲ್ ಫಿಟ್ ಪ್ಯಾಂಟ್ಗಳು, 3 ಪೀಸ್ ಸೆಟ್ಟು, ಅಂಬ್ರೆಲಾ ಕುರ್ತೀಸ್ಗಳಾಗಿರ್ಬೋದು ಅಥವಾ ಸ್ಟ್ರೈಟ್ ಕುರ್ತೀಸ್ಗಳಾಗಿರ್ಬೋದು, ಈ ಥರ ಪ್ರತಿಯೊಂದು ಕೂಡ ಕಲೆಕ್ಷನ್ಸ್ ಇರುತ್ತೆ ನೋಡಿ. ಈ ಥರ ಫುಲ್ಲು ಶೈನಿಂಗ್ ಆಗಿ ಬರಬೇಕು ಅಂದರೆ ನೀವು ಇವತ್ತು ಯಾವುದೇ ಒಂದು ಎಣ್ಣೆನ ಅಪ್ಲೈ ಮಾಡಿ, ಒಂದು 2 ದಿನ 3 ದಿನ ಉಣ್ಸೋದಕ್ಕೆ ಹೋಗಬಾರ್ದು ತಲೆಯಲ್ಲಿ. ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅಂತಂದರೆ ಇವತ್ತು ನೈಟು ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಬೇಕು. ಹಾಗೆಯೇ ಫುಲ್ ಸ್ನಾನ ಮಾಡಿದಾಗ ಫುಲ್ಲು ಎಣ್ಣೆ ಹೋಗೋ ಥರ ಹಾಕೊಂಡು ಚೆನ್ನಾಗಿ ಉಜ್ಜೋದು, ಫುಲ್ಲು ಎಣ್ಣೆ ಎಲ್ಲ ಹೋಗಿ ಫುಲ್ ಕೂದಲು ಡ್ರೈ ಆಗಿಬಿಡ್ಬೇಕು ಅನ್ನೋ ಥರ ಉಜ್ಜೋದು ಎಲ್ಲ ಮಾಡಬಾರ್ದು. ಒಂದು ಸ್ವಲ್ಪನಾದರೂ ಎಣ್ಣೆ ಇರಬೇಕು. ಅಂದರೆ ಜಾಸ್ತಿನೂ ಎಣ್ಣೆ ಇದ್ದರೂ ಚೆನ್ನಾಗಿ ಕಾಣಿಸಲ್ಲ ಫೇಸು. ನೋಡಿ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು. ಆವಾಗ ನಿಮ್ಮ ಕೂದಲು ಶೈನಿಂಗಾಗಿ ಬರುತ್ತೆ. ಕಲರ್ ಕೂಡ ಅಷ್ಟೇ, ನಿಮ್ಮ ಕೂದಲು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆಯೇ ನನಗೂ ಕೂಡ ವೈಟ್ ಹೇರ್ಸ್ಗಳಿವೆ, ಕೆಲವೊಂದು ವೈಟ್ ಹೇರ್ಸ್ ಇದೆ. ಬಟ್ ವೈಟ್ ಹೇರ್ಸ್ಗೆ ನಾನು ಯಾವುದೇ ರೀತಿಯದು ಕಲರಿಂಗ್ ಆಗಿರ್ಬೋದು, ಅಥವಾ ಈಗ ಬ್ಲ್ಯಾಕ್ ರೋಸ್ ಅಂತ ಬಂದಿದೆ, ಹಾಗೆಯೇ ಬ್ಲ್ಯಾಕ್ ಮೆಹಂದಿ ಅಂತ ಬಂದಿದೆ, ಅದು ಯಾವುದೂ ಕೂಡ ಯೂಸ್ ಮಾಡಲ್ಲ. ಮನೇಲೇ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿ ಪೌಡ್ರ್ ಥರ ಮಾಡಿಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಕೈ ಎಣ್ಣೆ ಈ ಥರ ಯಾವುದಾದ್ರೂ ಒಂದು ಆಯಿಲ್ನ ಚೆನ್ನಾಗಿ ಆ ಒಂದು ಪೌಡರ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅಪ್ಲೈ ಮಾಡಿ ಸ್ನಾನ ಮಾಡ್ತೀನಿ ಅಷ್ಟೇ. ಆವಾಗ ಚೆನ್ನಾಗಾಗತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೆ ಮಾತ್ರ ನಾನು ಅದನ್ನು ಟ್ರೈ ಮಾಡೋದು. ಅದ್ರ ಬಗ್ಗೆನೂ ವೀಡಿಯೋ ಬೇಕಂದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಸಿಂಪಲಾಗಿ ಹೇರ್ ಸ್ಟೈಲ್ನು ಕೂಡ ಮಾಡ್ಕೋತೀನಿ. ಕೆಲವೊಂದು ಸಲ ಬಫ್ನ ಹಾಕಿ ಮಾಡ್ಕೋತೀನಿ, ಇಲ್ಲಾಂದರೆ ಕೆಲವೊಂದು ಸಲ ಹಂಗೇ ಕ್ಲಿಪ್ ಹಾಕ್ಕೊಂಡು ಕೂಡ ಹೋಗ್ತೀನಿ. ಟೈಮ್ ಇದ್ದಾಗ ಮಾತ್ರ ನಾನು ಈ ಥರ ರೆಡಿ ಆಗೋದು. ಫೇಸ್ ನೋಡಿ ಈ ಥರ ಗ್ಲೋಯಿಂಗಾಗಿ ಕಾಣಿಸುತ್ತೆ. ಯಾವ ಥರ ಕಾಣಿಸ್ತಿದೆ ಅಂತಲೂ ಕೂಡ ಒಂದು ಕಮೆಂಟ್ಸ್ ಮಾಡಿ. ಹೇರ್ನೂ ಕೂಡ ತೋರಿಸ್ತೀನಿ ನೋಡಿ, ಹಿಂದೆ ಎಷ್ಟು ಉದ್ದ ಇದೆ, ಯಾವ ಥರ ಒಂದು ಶೈನಿಂಗ್ ಇದೆ ಅಂತ. ನನ್ನ ಮಗಳು ಕೂಡ ಪಾಪ ಹಂಗೆ ಹಾಲಲ್ಲೇ ಮಲಗಿಸ್ಕೊಂಡು ಕೆಳಗಡೆ ಮ್ಯಾಟ್ ಹಾಕಿ ಮಲಗಿಸಿದೆ, ಹಂಗೆ ಆಟ ಆಡ್ತಾಯಿದ್ಲು. ನಾನು ಹಂಗೆ ರೆಡಿ ಆಗ್ತಾಯಿದ್ದೆ, ಅವಳನ್ನ ನೋಡ್ಕೊಂಡೇ ರೆಡಿ ಆಗ್ತಿದ್ದೆ. ಈಗ ಕಿಶೋರ್ ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕು ಮನೆ ದೇವ್ರಿಗೆ ಅಂತ ಅಂದ್ಕೊಂಡಿದ್ದೀವಿ ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ದೆ. ಹೆಂಗೂ ಈ ಡ್ರೆಸ್ಗಳನ್ನೆಲ್ಲ ಸ್ವಲ್ಪ ವೇರ್ ಮಾಡಿ ತೋರಿಸ್ಬೇಕಾಗಿತ್ತು ಯಾವ ಥರ ಒಂದು ಐಟಮ್ ಬಂದಿದೆ ಅಂತ. ಅದಕ್ಕೋಸ್ಕರ
ಹಂಗೆ ರೆಡಿನೂ ಕೂಡ ಆಗೋಣ ಅಂಥೇಳಿ ರೆಡಿ ಕೂಡ ಆಗಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ನನ್ನ ಮೇಕಪ್ ಅಂತ. ನಾನು ಇಷ್ಟೇ ಸಿಂಪಲಾಗೆ ಮೇಕಪ್ ಮಾಡ್ಕೊಳ್ಳೋದು. ಇದು ಬೂದ್ಗೂ ಕಾಣಿಸಲ್ಲ, ಬ್ಲ್ಯಾಕಾಗೂ ಕೂಡ ಕಾಣಿಸೋದಿಲ್ಲ. ನೀವು ಅಷ್ಟೇ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ. ಹಾಗೆಯೇ ಫೇಸ್ಗೆ ಯಾವ ರೀತಿ ಒಂದು ಗ್ಲೋ ಬರೋಕ್ಕೆ ಯಾವ ಕ್ರೀಮ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಫೇಸ್ ವೈಟನಿಂಗ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ಯಾವುದು ಚೆನ್ನಾಗಿದೆ, ಯಾವುದು ಬೆಸ್ಟು ಅನ್ನೋದನ್ನು ನೋಡ್ಕೊಂಡು ಯೂಸ್ ಮಾಡಬೇಕು. ನಾನು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಿಮ್ಮ ಹತ್ರ ಅದು ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ಆಗಿದೆ ಇವಾಗ. ನಾನು ಹೇಳೋಂಥ ಒಂದು ಟಿಪ್ಸ್ನ ಫಾಲೋ ಮಾಡಿ, ನಿಮಗೂ ಕೂಡ ಇಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಮೇಕಪ್ ಯಾವ ಥರ ಇತ್ತು ಅಂಥೇಳಿ ತಿಳಿಸ್ಕೊಡಿ. ಹಾಗೆ ಬಟ್ಟೆಗಳನ್ನೂ ಕೂಡ ಅಷ್ಟೇ ಪ್ಲೀಸ್ ಆದಷ್ಟು ಬುಕ್ ಮಾಡಿ ತೊಗೊಳ್ಳಿ. ನೋಡಿ ಈ ರೀತಿ ಒಂದು ಕಾಟನ್ ಡ್ರೆಸ್ ಆಗಿರ್ಬೋದು, ಹಾಗೆ ರಯಾನ್ ಡ್ರೆಸ್ಗಳಾಗಿರ್ಬೋದು, ಬ್ರ್ಯಾಂಡೆಡಲ್ಲೇ ಇರೋದು ಎಲ್ಲ ಡ್ರೆಸ್ಗಳು ಕೂಡ ಯಾವುದು ನಾವು ಲೋಕಲ್ ಸೇಲ್ ಮಾಡೋದಿಲ್ಲ. ಈ ಒಂದು ಡ್ರೆಸ್ ಬಂದು 750 ರುಪೀಸ್ ಆಗುತ್ತೆ. ವೇಲು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆಯೇ ಐರನ್ ಮಾಡಬೇಕು ಅನ್ನೋ ತಲೆನೋವಿಲ್ಲ. ನೀವು ಒಗೆದ್ರೂ ಕೂಡ ಯಾವುದೇ ರೀತಿಯ ಸುಕ್ ಬರೋದು ಆ ಥರ ಆಗೋಲ್ಲ. ಒಳ್ಳೆ ಐಟಮ್ಗಳನ್ನೇ ನಾವು ತರಿಸಿರೋದು. ನೋಡಿ ಈ ಥರ ಒಂದು ಸ್ಟಾಕ್ಗಳಿದೆ, ಇನ್ನೂ ಕೂಡ ಇದೆ. ಕೆಲವೊಂದನ್ನು ಇನ್ನೂ ಮೂಟೆಗಳನ್ನ ಬಿಚ್ಚಿಲ್ಲ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ನೋಡಿ ಮೇಕಪ್ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.